ನಮಸ್ಕಾರ. ಕಿಟಿ ಅವರೇ ರೆಡಿ ಆದ್ರ? ಆಹಾ ರೆಡಿಯಾಗಿ ಏನ್ ಸುಖ ಹಿಂಗ ನೀವು ಗಂಡಿನ ಕಡೆಯವ್ರನ್ನ ಬರ್ಮಾಡ್ಕೊಳ್ಳೋದು? ಯಾಕೆ ಗೌರವ್ನವ್ರೆ ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಬೇಕು ಹೇಳಿ? ಮದುವೆ ಮನೆ ಹೊಸಲ್ದಾಡ್ತಿದ್ದಂಗೆ ಗಂಡಿನ ಕಾಲಿಗೆ ನೀರ್ ಕೊಡೋರಿಲ್ಲ, ಊರ್ ಕಾಲ್ ಧೂಳ್ ತೊಳೆಯೋರಿಲ್ಲ, ಕಂಡವ್ರ ಕಣ್ ಬಿದ್ದವ್ರಿಗೆ ಹೇಳ್ತಾ ಇರೋರಿಲ್ಲ. ಕೋಪ ಮಾಡ್ಕೋಬೇಡಿ ಗೌರವ್ನವ್ರೆ, ನಾವು ಈಗ ತಾನೇ ಬಂದ್ವಿ. ಲಕ್ಷ್ಮಿ ಗೌರಿ ಪೂಜೆಗೆ ಹೋಗಕ್ ಮುಂಚೆ ಸ್ವಲ್ಪ ರೆಡಿಯಾಗಿ ಬರ್ತೀನಿ ಅಂತ ರೂಮ್ಗೆ ಹೋದ್ಲು. ನಾವು ಅವಳ ದಾರಿನೇ ಕಾಯ್ತಾ ಇದ್ದೀವಿ. ನಿಮ್ ಮಗಳ ದಾರಿನೇ ಕಾಯ್ಕೊಂಡಿದ್ರೆ ನಮ್ಮ ನೋಡ್ಕೊಳ್ಳೋರು ಯಾರು? ನೋಡ್ದೆ ನಮ್ಮ ಮಗ ಹೆಣ್ಣು ಎತ್ತೋರ ಹಿಂಗ್ ಮಾತಾಡ್ತಾರೆ ಅಂದ್ರೆ ಇನ್ ನಾನ್ ನಿನ್ ಹೆತ್ತರೋಳು ಹೆಂಗ್ ಮಾತಾಡ್ಬೇಕು? ಓಲಿ ಬಿಡು. ನಿನಗೆ ಗೊತ್ತಾಗಿಲ್ಲ, ಸುಮ್ಕಿರ್ಲ. ಈಗ್ಲೇ ಹಿಂಗಾದ್ರೆ ಮುಂದೆ ಹೆಂಗೆ? ಅಲ್ಲ ಕಣವ, ಮದ್ವೆ ಗಂಡೆ ಹೋಗ್ಲಿ ಬಿಡುವಂತವ್ರೆ. ನೀವ್ಯಾಕೆ ಸಣ್ಣಿಸ್ಯಾನ ದೊಡ್ಡದ್ ಮಾಡಿರ? ಈಗ ಇದು ಸಣ್ಣ ವಿಷಯ ಅಂತಾನೆ ಅನ್ಸ್ಬೋದಪ್ಪ, ಆದ್ರೆ ಗಂಡಿನ ಕಡೆಯವ್ರಿಗೆ ಅಂತ ಒಂದ್ ಮರ್ವಾದ ಇರಲ್ವೇ? ಹಂಗಾರೆ ಹೆಣ್ಣಿನ ಕಡೆಯವ್ರಿಗೆ ಮರವಾದಿ ಇಲ್ವಾ? ಅಥವಾ ಹೆಣ್ಣಿನ ಕಡೆಯವರು ಆಟನ್ ಕೇಳ್ವೆ? ಅಲ್ಲ, ನಿಮ್ಗೆ ಒಬ್ನೇ ಮಗ, ಅದಕ್ಕೆ ಹಿಂಗ್ ಮಾತಾಡಿರ. ಅದೇ ನಿಮ್ಮನೆಯಾಗೆ ಒಬ್ಳು ಹೆಣ್ಮಗ್ಳಿದ್ದಿದ್ರೆ ಹಿಂಗೆ ಮಾತಾಡ್ತಿದ್ರ ಹೇಳಿ? ಸರಿಯಾಗಿ ಹೇಳ್ದೆ ಗಣಪ. ಈ ಹುಡುಗ ಸಾನೆ ಕರೆಕ್ಟ್ ಆಗಿ ಹೇಳ್ತಾವನತಿಗೆ. ಅವನು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಐತೆ. ತಾಳ್ಮೆಯಿಂದ ಇರಿಯತ್ಗೆ ಮೊದಲು ಮದ್ವೆ ಆಗೋಗ್ಲಿ, ಆಮೇಲೆ ನೋಡೋಣ. ಹಾ ಸರಿ ಸರಿ, ಬೇಗ ಬೇಗ ನಿಮ್ ಮಗಳನ್ನ ಕರ್ಸಿ ನಡಿಲ್ಲ. ಸರಿ ಸರಿ ಆಯ್ತು, ನೀವು ಬನ್ನಿ ಎಲ್ಲ. ಸಂಜೀವ, ತಂಗಿರಿಸ್ಯ ಅಂತ ಬಂದ್ರೆ ನಂಗೋಸಿ ಸುಮ್ಕಿರಕ್ಕೆ ಹಾಕಿಲ್ಲ. ನಾನು ಪುಸ್ತಕದಲ್ಲಿರೋದು ಅಷ್ಟೇ ಮಾತಾಡ್ತೀನಿ, ಆದ್ರೆ ನೀನು ಜೀವನದ ಅನುಭವ ಮಾತಾಡ್ತೀಯ. ನೀನು ಇಷ್ಟು ಚಂದ ರೆಡಿ ಆಗಿದ್ರು ಏನೋ ಒಂದು ಕೊರತೆ ಕಾಣ್ತಿದ್ಯಲ್ಲ, ಏನತ್ಗೆ? ಅದನ್ನ ನೀನೇ ಹೇಳ್ಬೇಕು. ಎಲ್ರ ಹತ್ರ ಖುಷಿ ಖುಷಿಯಾಗಿ ಮಾತಾಡ್ತಿದ್ಯಾ, ಆದ್ರೆ ಮನ್ಸಲ್ಲೇನೋ ಮುಚ್ಚಿಟ್ಕೊಂಡು ಒದ್ದಾಡ್ತಿದ್ಯಾ ಅಂತ ನೀನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ. ಲಕ್ಷ್ಮಿ, ಅದಕ್ಕೆ ಹತ್ರ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಹೇಳು, ಇಲ್ಲಾಂದ್ರೆ ಇಟ್ಸ್ ಓಕೆ. ಏನು ಓದ್ದೆ, ಪರೀಕ್ಷೆ ಕೂತಿರೋ ಹಾಗಿದೆ. ಅದಕ್ಕೆ ನನ್ನ ಪರಿಸ್ಥಿತಿ. ಪಾಸ್ ಆದ್ರೆ ಖುಷಿನೇ, ಆದ್ರೂ ಒಂದು ಭಯ ಇರುತ್ತಲ್ವಾ, ಯಾರಿಗೂ ಹೇಳ್ಕೊಳಕ್ಕಾಗ್ದಿರೋ ಭಯ. ಕಷ್ಟಪಟ್ಟು ಬಟ್ಟೆ ಒಗ್ದು ಒಣಗಾಕ್ದಾಗ ಮಳೆ ಬಂದ್ರೆ ಏನನ್ಸುತ್ತೆ ಹೇಳಿ? ಅದೇ ಫೀಲಿಂಗ್ ಅದಕ್ಕೆ ನನಗೆ. ಮಳೆ ಅಂದ್ರೆ ಇಷ್ಟನೇ, ಆದ್ರೆ ಬಟ್ಟೆ ಒಣಗಲ್ವಲ್ಲ ಅನ್ನೋದು ನನ್ನ ಸಂಕಟ. ಅಮ್ಮಂಗೋಸ್ಕರ ಮದ್ವೆಗೆ ಒಪ್ಕೊಂಡೆ. ನನ್ನ ಆಸೆ ಕನಸಿಗೆ ಯಾವುದೇ ರೀತಿ ಅಡ್ಡ ಆಗಲ್ಲ ಅಂತ ಹುಡುಗನ ಹತ್ರ ಮಾತಾಡಿ ಕನ್ಫರ್ಮು ಮಾಡ್ಕೊಂಡೆ. ಆದರೂ ಏನೋ ಮಿಸ್ಸಿಂಗ್. ಅದಕ್ಕೆ ಗೊತ್ತಾಗ್ತಿಲ್ಲ ಏನು ಅಂತ. ಇದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋ ಭಾವನೆ ಲಕ್ಷ್ಮಿ. ಗಂಡು ಮರ ಇದ್ದಂಗೆ, ಒಂದು ಕಡೆ ಬೇರೂರಿ ತನ್ನವ್ರಿಗೆಲ್ಲ ಆಶ್ರಯ ಕೊಟ್ರೆ, ಹೆಣ್ಣು ನದಿ ಇದ್ದ ಹಾಗೆ ತಾನು ಹೋಗೋ ಜಾಗನೆಲ್ಲ ಹಸಿರು ಮಾಡ್ತಾಳೆ. ಆ ಜಾಗ ಮತ್ತೆ ಸಮಯಕ್ಕೆ ತಕ್ಕ ಬದಲಾಗೋ ಗುಣ ಇರೋದು ನಮಗೆ ಮಾತ್ರ. ಭಯ ಬೇಡ, ಅದೆಂಥದೇ ಪರೀಕ್ಷೆ ಬಂದು ಇನ್ನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಣ್ಣ, ಈ ಶಾಸ್ತ್ರ ಸೌಭಾಗ್ಯ ಎಲ್ಲ ಶುರುವಾಗೋದು ಎಷ್ಟೊತ್ತಾಗುತ್ತಣ್ಣ? ಏಟೊತ್ತಿಗೂ ಆಯ್ತದೆ. ಒಟ್ಟಿನಲ್ಲಿ ಇವತ್ತೇ ಎಲ್ಲ ಆಯ್ತದೆ ಅಂತ ನನಗೆ ಗೊತ್ತು. ಯಾಕೆ? ಅಲ್ಲ, ಟೈಮ್ ಇದ್ರೆ ಒಂದು ರೌಂಡು ಸುತ್ತಾಡ್ಕೊಂಬರೋಣ ಅಂತ. ನನ್ನೊಬ್ಬನೇ ಇಲ್ಲಿ ಸಾಯ್ಲಿ ಅಂತ ಬಿಟ್ಬಿಟ್ಟು ನೀವಿಬ್ರು ಯಾವ ದೇಶ ಸುತ್ತಕ್ಕೆ ಹೋಗ್ಬೇಕಲ್ರ? ನಿಮ್ ಬಿಟ್ಟು ಹೋಗೋಕ್ಕಾಗತ್ತೇನಣ್ಣ? ನೀವು ಬನ್ನಿ ಅಣ್ಣ, ಹೋಗೋಣ. ಹಾಗೆ ನೀನಿಲ್ಲ, ನಾನು ಬಿಟ್ಟಾರೇನಿಲ್ಲ ಇವರು. ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಬೆಳಗ್ಗೆಯಿಂದ ಇಲ್ಲೇ ಅದು ಇಟ್ಕೊಂಡವ್ರೆ. ಅಲ್ಲಣ್ಣ, ಶಾಸ್ತ್ರ ಶುರುವಾದ್ಮೇಕೆ ತಾಲೆ ಕಂಬ ಅಂತ ನಿಲ್ಲಿಸ್ಬಿಡ್ತಾರೆ. ಅದಕ್ಕೆ ಹೆಂಗು ತಿಂಡಿ ಗಿಡಿ ರೆಡಿ ಆಗೈತೆ, ಒಂದಷ್ಟು ಬಿಟ್ಕೊಂಡು ತಿನ್ಕೊಂಡು ಬಂದ್ಬಿಡೋಣ ಬಾಡ. ನೀನು ಹೇಳ್ತಿರೋದು ಸರಿಯಾಗಿ ಐತೆ. ನಡ್ರಿ, ಮತ್ತೆ ಎಲ್ಲಿ ತಂದಿದ್ದೆ ತಾನೆ? ನಾವು ಎಳ್ನೀರು ಕೊಡೋಕೆ ಅಲ್ವಾ ಅಣ್ಣ ಇರೋದು? ಕಾರಲ್ಲಿದೆ ಅಣ್ಣ. ಸರಿ, ಹಂಗಾದ್ರೆ ಬೇಗನೆ ಬನ್ರಿ, ಹೋಗಿ ಬಂದ್ಬಿಡಮ್ಮ. ಸರಿ, ಯಾರ ಬಂದ್ಬಿಟ್ಟೆ ಸರ್.
ಏನಲ್ಲ ಅದು ಅಪ್ಪಯ್ಯ ಇಲ್ಲೇ ಒಂದು 5 ಮಿನಿಟ್ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಹಾಂ ಹಿಂಗೋಗಿ ಹಂಗೆ ಬಂದ್ಬಿಡ್ತಾರ ಲಕ್ಕಿ ನೀನ್ ಇಲ್ಲಿದ್ಯಾ ಗೌರಿ ಪೂಜೆ ನಡೀತಾ ಇದೆ ಸರಿ ಬಿಡು ಅದ್ ಮುಗಿಸ್ಕೊಂಡು ಆಮೇಲೆ ಫೋಟೋ ಶೂಟ್ ಮಾಡ್ಸೋಣ ಆದಿಯವ್ರೆ ನಾವು ಓಡ್ತಾ ಇದೀವಿ ನಿಮ್ಮನ್ನ ಭೇಟಿ ಮಾಡಿ ಖುಷಿ ಆಯ್ತು. ಸದ್ಯ ಹೊರಟ್ರ ಅಯ್ಯೋ ಇದೇನಿದು ಇಷ್ಟು ಬೇಗ ಹೊರಟ್ರ ಅದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಟೆ. ಪ್ಲೀಸ್ ಮೊದಲು ಹೊರಡಿ ನಿಮ್ಮ ಡೌಟ್ಸು ಆ ಕಿಟ್ಟಿ ವೈಬ್ಸು ಎಲ್ಲ ಸೇರಿ ನನಗೊಂದು ಗತಿ ಕಾಣಿಸೋಕೆ ಮುಂಚೆ ಹೊರಡಿ. ಓಕೆ 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 ಎನಿವೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಲಕ್ಕಿ ಪೂಜೆ ಮುಗಿಸ್ಕೊಂಡು ಪಟ್ಟಂತ ಬಂದ್ಬಿಡು, ಒಂದು ಚಿಕ್ಕ ಫೋಟೋ ಶೂಟ್ ಇದೆ ಸರಿನಾ? ಬರ್ತೀನಿ, ಸಿಗ್ತೀನಿ. ಸರಿ ಸರಿ. ಅವ ಈ ಆದಿ ಲಕ್ಷ್ಮಿ ಪೇರು ಒಂಥರ ಸಖತ್ತಾಗಿದೆ ಅಲ್ಲ? ತುಂಬಾ ಸುಮ್ಕಿರು, ಮನೆಗೆ ಬಂದ್ಯಾರನ ಹಿಂಗ್ ಮಾತಾಡಾರ. ಇವ ನಾನೇನು ಮದುವೆ ಮಾಡಿಸ್ಬಿಡು ಅನ್ನ ಪೇರು ಚೆನ್ನಾಗಿದೆ ಅನ್ನಪ್ಪ. ಸುಮ್ಕಿರು. ಲಕ್ಷ್ಮವ್ವ, ನಿಮ್ಮ ಅಣ್ಣಯ್ಯ ಅದ್ಗೆ ಕಡೆಯಿಂದ ಒಂದು ಪುಟ್ಟ ಹುಡುಗರೆ ತಕ್ಕ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ಸ್ ಅತ್ತಿ. ಲಕ್ಷ್ಮಿ ನಿಮ್ಮ ಅಣ್ಣನ ಆಶೀರ್ವಾದ ತಗೋ. ಆಶೀರ್ವಾದ ಮಾಡೋಣ.